ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಲ್ಲಿ ಕ್ಯಾಂಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಕ್ಯಾಂಡಿ ಮುಗಿಸ್ಕೊಂಡು ನೋವಾರ ಎಲ್ಲಾಗೆ ಹೋಗ್ತಾ ಇದ್ದೀವಿ. ನೋವಾರ ಎಲ್ಲಾಗೆ ಟ್ರೈನಲ್ಲೂ ಹೋಗ್ಬೋದು, ಬೈ ಬಸ್ಸು ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಇದು ರೋಡ್ ಮಧ್ಯದಲ್ಲೇ ಇದೆ. ಆನ್ ದ ವೇಯಲ್ಲಿ ವಾಟರ್ ಫಾಲ್ಸು. ಎಲ್ಲರೂ ಹೋಗೋ ಬರೋರೆಲ್ಲ ವೆಹಿಕಲ್ ಪಾರ್ಕಿಂಗ್ ಮಾಡಿ ನೋಡ್ತಾ ಇದ್ದೀವಿ. ನಾವು ವೆಹಿಕಲ್ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಕ್ಯಾಂಡಿಯಿಂದ ನೋವಾರ ಎಲ್ಲಾಗೆ ಹೋಗೋ ಆನ್ ದ ವೇಯಲ್ಲಿ ರಾಮಗೌಡ ವಾಟರ್ ಫಾಲ್ಸ್ ಅಂತ ಸಿಗುತ್ತೆ. ಅದು ತುಂಬ ಚೆನ್ನಾಗಿದೆ. ನೀವೇನಾದರೂ ಹೋದರೆ ಮಿಸ್ ಮಾಡಬೇಡಿ, ನೋಡಿ. ಕ್ಯಾಂಡಿ ಟು ನೋವಾರ ಎಲ್ಲ 3 ಅವರ್ಸ್ ಜರ್ನಿ, 75 ಕಿಲೋಮೀಟ್ರ್ ಆಗುತ್ತೆ. ನೀವು ಬೈ ಬಸ್ಸಾರು ಹೋಗಿ, ಟ್ರೈನಾರು ಹೋಗಿ, ಒಳ್ಳೆ ಸೀನರಿ ನೋಡ್ಕೊಂಡು ಹೋಗ್ಬೋದು. ಎಲ್ಲ ಫುಲ್ ಘಾಟ್ ಸೆಕ್ಷನ್ ಇರುತ್ತೆ. ಅಂತ ವಾಟರ್ ಫಾಲ್ಸ್ ದಾರಿ ಮಧ್ಯೆ ಸಿಕ್ತು, ತುಂಬಾ ಚೆನ್ನಾಗಿದೆ. ಅಲ್ಲಿ ಟಾಪ್ ಅಲ್ಲಿ 500 ಸ್ಟೆಪ್ಸ್ ಹತ್ಕೊಂಡೋದ್ರೆ ಇನ್ನೂ ಚೆನ್ನಾಗಿರುತ್ತಂತೆ. ನಮಗೆ ಟೈಮ್ ಇರ್ಲಿಲ್ಲ, ಸೊ ನಾವ್ ಮೇಲ್ ಹೋಗ್ಲಿಲ್ಲ. ತುಂಬಾ ಚೆನ್ನಾಗಿದೆ ಅದು ವಾಟರ್ ಫಾಲ್ಸ್. ಸೀನರಿ ಎಲ್ಲ ಒಳ್ಳೆ ಮನಾಲಿ ಕುಲ್ಲು ಮನಾಲಿ ತರ ಇದೆ. 200 ರೂಪಾಯಿ ಒಬ್ರಿಗೆ ಅದು ಚಾರ್ಜ್ ಮೇಲ್ ಹತ್ತಕ್ಕೆ. ಮೇಲ್ ಟಾಪ್ ಅಲ್ಲಿ ನೀರ್ ಬೀಳೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ನಾವು ಟೈಮ್ ಇರ್ಲಿಲ್ಲ, ಹೋಗಕ್ಕಾಗ್ಲಿಲ್ಲ. ಬರ್ತಾ ಇದ್ದಾಳೆ ಫೋಟೋ ತೆಗೆಸ್ಕೊಳಕ್ಕೆ. ಇಲ್ಲಿ ನೋಡಿ, ನಮ್ ಟೀಮ್ ಮ್ಯಾನೇಜರ್ ರಮ್ಯಾ. ಹಾಯ್ ರಮ್ಯಾ, ಮನು. ರಾಮಗೌಡ ಫಾಲ್ಸ್ ಮುಗಿಸ್ಕೊಂಡು ನೋವಾರ ಎಲ್ಲ ಕಡೆ ಹೋಗುವಾಗ ಆನ್ ದ ವೇ ಟೀ ಶಾಪ್ ಸಿಗುತ್ತೆ, ಟೀ ಎಸ್ಟೇಟ್ ಸಿಗುತ್ತೆ, ಅದೇ ರೀತಿ ಟೀ ಫ್ಯಾಕ್ಟ್ರಿನೂ ಸಿಗುತ್ತೆ. ನಾವು ಫಸ್ಟು ಟೀ ಶಾಪ್ಗೆ ಹೋದ್ವಿ. ಟೀ ಶಾಪ್ ಅಂತೂ ತುಂಬ ಚೆನ್ನಾಗಿತ್ತು. ಯಾವ ರೀತಿ ಅಂದರೆ ಹಿಲ್ ಸ್ಟೇಷನ್ ಮಧ್ಯದಲ್ಲಿ ಬಾಲ್ಕನಿ ಥರ ಮಾಡಿದರು. ಆ ಬಾಲ್ಕನಿಲಿ ಹೋಗಿ ನಿಂತ್ಕೊಂಡ್ರೆ ಒಳ್ಳೆ ಸೀನರಿ, ಹಿಲ್ ಸ್ಟೇಷನ್ನು, ಬೆಟ್ಟ ಗುಡ್ಡ ಎಲ್ಲ ಫೋಟೋ ಸೆಷನ್ ಮಾಡಿಕೊಂಡು ನಾವು ಟೀ ಟೇಸ್ಟ್ ಮಾಡ್ಬಿಟ್ಟು ಬಂದ್ವಿ. ಟೀ ಎಸ್ಟೇಟ್ ಬಂದಿದೀವಿ. ಟೀ ಹೆಂಗೆ ಮಾಡ್ತಾರೆ ಅನ್ನೋದು 100 ವರ್ಷದ್ದು ಇತಿಹಾಸ ಇರೋ ಮಿಷಿನ್ ಎಲ್ಲ ಇದೆ ಇಲ್ಲಿ. ತುಂಬಾ ಚೆನ್ನಾಗಿತ್ತು. ಟೀನು ಟೇಸ್ಟ್ ಮಾಡಿದ್ವಿ ನಾವು. ಒಳ್ಳೆ ಸೀನರಿ, 200 ಎಕರೆಲಿ ಇದೆಯಂತೆ. ತುಂಬಾ ಚೆನ್ನಾಗಿತ್ತು. ವಿಸಿಟ್ ಮಾಡಿದ್ವಿ. ತುಂಬಾ ಚೆನ್ನಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಟೀ ಎಸ್ಟೇಟ್ ಅಷ್ಟೇ ಒಳ್ಳೆ, ನಮ್ಗೆ ಶಿಮ್ಲಾದಲ್ಲಿ ಹೋದ ಅನುಭವ ಆಯ್ತು. ಆ ರೀತಿ ಒಂದು ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನಾವು ಟೀ ಶಾಪ್ ಮುಗಿಸ್ಕೊಂಡು ಟೀ ಫ್ಯಾಕ್ಟ್ರಿಗೆ ಹೋದ್ವಿ. ಆನ್ ದ ವೇ ಹೋಗ್ತಾ ನೋಡಿ ಎಲ್ಲ ಗೈಡ್ ವೆಯ್ಟ್ ಮಾಡ್ತಾಯಿದ್ರು ನಮಗಾಗಿ. ಗೈಡ್ ಕರ್ಕೊಂಡು ಹೋದರು. ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಫುಲ್ಲು ಟೀ ಎಸ್ಟೇಟಲ್ಲಿ ಟೀ ಸೊಪ್ಪನ್ನ ಯಾವ ರೀತಿ ಕಟ್ ಮಾಡ್ತಾರೆ, ಅದನ್ನು ಯಾವ ರೀತಿ ಶೇಖರಣೆ ಮಾಡ್ತಾರೆ, ಯಾವ ರೀತಿ ಪೌಡ್ರ್ ಮಾಡ್ತಾರೆ, ಫುಲ್ ಫ್ಯಾಕ್ಟ್ರಿ ವಿಸಿಟ್ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ಫುಲ್ ಫ್ಯಾಕ್ಟ್ರಿ ವಿಸಿಟ್ ಮಾಡಿ ನಾವು ಟೀ ಅಲ್ಲೂ ಟೇಸ್ಟ್ ಮಾಡ್ಕೊಂಡು ಬಂದ್ವಿ. ಈ ಟೀ ಫ್ಯಾಕ್ಟ್ರಿ 1921ನೇ ಇಸ್ವಿಲಿ ಓಪನ್ ಆಗಿದ್ದು. ಇಲ್ಲೆಲ್ಲ ತಮಿಳಿಯನ್ಸೇ ವರ್ಕರ್ ಇರೋದು. ಎಲ್ಲ ಇಲ್ಲೇ ಸ್ಟೇ ಆಗಿದ್ದಾರೆ. ಇಂಡಿಪೆಂಡೆನ್ಸ್ಗೂ ಮುಂಚೆ ಓಪನ್ ಆಗಿದ್ದು. ಬ್ರಿಟಿಷರು ಶ್ರೀಲಂಕಾಕ್ಕೆ ತಮಿಳಿಯನ್ಸ್ನೇ ಲಿಫ್ಟ್ ಮಾಡಿದರು. ಅದೇ ಕಂಟಿನ್ಯೂ ಆಗಿ ಇಲ್ಲೆಲ್ಲ ತಮಿಳೇ ಮಾತಾಡ್ತಾ ಇದ್ದಾರೆ ಜನ. ನೋವಾರ ಎಲ್ಲ ಸಿಟಿ ಹಾಗೂ ಟೀ ಫ್ಯಾಕ್ಟ್ರಿಲಿ ಹಲವಾರು ವರ್ಷಗಳಿಂದ ತಮಿಳ್ನಾಡಿಂದ ಬಂದು ಜನ ಇಲ್ಲಿ ಸೆಟ್ಲ್ ಆಗಿದ್ದಾರೆ. ವರ್ಕರ್ ಎಲ್ಲ ತಮಿಳ್ನಾಡವ್ರೆ. ನಾವಿಲ್ಲಿ ತಮಿಳ್ನಾಡಿನ ಯಾವುದೋ ಒಂದು ಜಿಲ್ಲೆಗೆ ಬಂದಿದ್ದೀವಿ ಅನ್ನೋ ಫೀಲ್ ಆಗ್ತಾಯಿತ್ತು. ಎಲ್ಲ ತಮಿಳಲ್ಲೇ ಮಾತಾಡ್ತಾಯಿದ್ರು. Our factory was started in 1921 by the British, and we are in the altitude of 1,285 meters for sea level and mountain range, and we have 200 acres of tea plantation and this is feeding point. The withered tea leaves will be collected to the basket and put the feeding point, and they will be transferred to the roller machine which in the ground floor. You can see it's like a shortcut, not a machine. Okay, this is roller machine. The leaves which are transported from the feeding point will directly fall into the roller machine. This machine rolling and twisting the leaves. Fermented tea leaves go from the top through all layers to dry completely. This is after the rolling. For
rollers. These 4 rollers have electrostatic energy. So we ಇಲ್ಲಿ ಹಳೆಯದು ನೂರಾರು ವರ್ಷದ ಹಿಂದಿಂದು ಟೀ ಮ್ಯಾನುಫ್ಯಾಕ್ಚರನ್ ಮಿಷಿನ್ ಎಲ್ಲ ಇಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಈ ಬ್ಲೂ ಫೀಲ್ಡ್ ಟೀ ಫ್ಯಾಕ್ಟ್ರಿದು ಟೀ ಶಾಪಿಗೆ ಎಂಟ್ರಿ ಆದ್ವಿ. ಫ್ಯಾಕ್ಟ್ರಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಟೀ ಟೇಸ್ಟ್ ಮಾಡ್ಬೋದು, ಫ್ರೀ ಇರುತ್ತೆ, ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಅದೇ ರೀತಿ ನೀವು ಟೀ ಪೌಡರು ಮತ್ತು ಸ್ನ್ಯಾಕ್ಸು ಏನಾದರೂ ಪರ್ಚೇಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಾವು ಟೀ ಎಸ್ಟೇಟ್ ಮುಗಿಸ್ಕೊಂಡು ನುವಾರ ಎಲ್ಲಾಗ ಹೋಗ್ತಾ ಇದ್ದೀವಿ. ನುವಾರ ಎಲ್ಲದು ನಮ್ಮದು ವಿಲ್ಲಾಗೆ ಹೋಗ್ತಾ ಇದ್ದೀವಿ. ಇಲ್ಲ ಟಾಪಲ್ಲಿದೆ, ಗುಡ್ಡದ ಮೇಲಿದೆ ನೋಡಿ, ಫುಲ್ ಘಾಟ್ ಸೆಕ್ಷನ್ನು. ನಾವು ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆಯೇ ನಾವೆಲ್ಲ ಇಳಿದ್ಬಿಟ್ವಿ, ಯಾಕೆಂದರೆ ವೆಹಿಕಲ್ ಹೋಗೋಕ್ಕಾಗಲಿಲ್ಲ. ಅದು ವೆಹಿಕಲ್ ಬರೀ ಖಾಲಿ ವೆಹಿಕಲ್ ಹೋಗ್ತು, ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಾವೆಲ್ಲ ಬೈ ವಾಕ್ ಬಂದು ನಾವು ವಿಲ್ಲಾಗೆ ಎಂಟ್ರಿ ಆದ್ವಿ. ವಿಲ್ಲಾ ನೋಡ್ತಿದ್ದಾಗೆ ಖುಷಿ ಆಗ್ತಾಯಿತ್ತು ನಮಗೆ. ಹೊರಗಡೆ ಸಿಟ್ಔಟು, ಲಾನು, ಗಿಡಗಳೆಲ್ಲ ಮಾಡಿ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು ಸೀನರಿ. ಅದೇ ರೀತಿ ಲಿವಿಂಗ್ ಏರಿಯಾ, ಹಾಲು, ಕಿಚನ್ನು, 5 ಬೆಡ್ರೂಮ್ಸ್ದು ವಿಲ್ಲಾ ಇದು. ಕೆಳಗಡೆ 3 ಬೆಡ್ರೂಮು, ಡೂಪ್ಲೆಕ್ಸ್, ಮೇಲೆ 2 ಬೆಡ್ರೂಮು. ಪ್ರತಿಯೊಂದು ಬೆಡ್ರೂಮ್ಗೂ ಕಿಟಕಿಗಳು ಬಂದು ಗ್ಲಾಸ್ ಹಾಕಿದ್ರು. ಫುಲ್ ಸೀನರಿ, ಬೆಟ್ಟ ಗುಡ್ಡ ಎಲ್ಲ ಕಾಣ್ತಾ ಇರೋದು. ಒಳ್ಳೆ ಪೋಸ್ಟರ್ ಥರ, ಅಡುಗೆ ಮನೇಲಿ ನಿಂತ್ಕೊಂಡ್ರು ಪೋಸ್ಟರ್ ಥರ ಕಾಣೋದು. ನಾವು ಬರೀ ಆ ಪೋಸ್ಟರ್ ಥರ ಕಾಣೋದೇ ನೋಡ್ಕೊಂಡು ನಿಂತ್ಕೊಂಡಿದ್ವಿ. ನೋಡಿ, ಇದು ಡೂಪ್ಲೆಕ್ಸ್ ರೂಮು. ಮೇಲ್ಗಡೆ ರೂಮಿಗೆ ಬಂದ್ವಿ ನಾವು. ಮೇಲ್ಗಡೆ ರೂಮಲ್ಲಿ ವಿಂಡೋದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೀನರಿ. ಅದೇ ರೀತಿ ಮೇಲ್ಗಡೆ ರೂಮ್ಗೂ ಬಾಲ್ಕನಿ ಇತ್ತು. ಆ ಬಾಲ್ಕನಿಲಿ ಹೋದ್ರೂ ಸೀನರಿ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೋಡಿ ಫ್ರೆಂಡ್ಸ್, ನಮ್ಮ ಇಂಡಿಯಾದಲ್ಲಿ ಊಟಿಯಾಗೂ ಅದೇ ರೀತಿ ಇದೆ. ಊಟಿಗಿಂತಲೂ ಚೆನ್ನಾಗಿದೆ. ಒಳ್ಳೆ ಸೀನರಿ, ಒಳ್ಳೆ ವೆದರು, ಒಳ್ಳೆ ಪ್ಲೇಸು. ನಮಗೆ ಬೇರೆ ಕಡೆ ಹೋಗೋಕ್ಕೆ ಇಂಟ್ರೆಸ್ಟ್ ಆಗ್ತಾಯಿರಲಿಲ್ಲ, ಇಲ್ಲೇ ಇರೋಣ ಅನ್ನೋದು ರೀತಿ ಇತ್ತು. ಈ ವಿಡಿಯೋಸು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮುಂದೆ ಟ್ರಾವೆಲ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ.